ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ಇಂದು ನಾವು 10ನೇ ಸ್ಕಂದವನ್ನು ಪ್ರಾರಂಭಿಸುತ್ತಿದ್ದೇವೆ. 10ನೇ ಸ್ಕಂದದ ಮೊದಲ ಅಧ್ಯಾಯದ ಹೆಸರು ಶ್ರೀಕೃಷ್ಣನ ಅವತಾರ. ಒಂದು ಕಾಲದಲ್ಲಿ ಬೇರೆ ಬೇರೆ ರಾಜರ ಸೈನ್ಯಗಳು ಭೂಮಿಗೆ ಹೊರೆಯಾದವು. ಈ ಸೈನ್ಯಗಳ ಅಗತ್ಯವಿರಲಿಲ್ಲ. ಈ ರಾಜರೆಲ್ಲ ವಾಸ್ತವವಾಗಿ ರಾಕ್ಷಸರೇ, ಆದರೆ ರಾಜರಂತೆ ಕಾಣಿಸಿಕೊಳ್ಳುತ್ತಿದ್ದರು. ಆ ಕಾಲದಲ್ಲಿ ಇಡೀ ಜಗತ್ತಿಗೆ ಚಿಂತೆಯಾಯಿತು. ಈ ರಾಕ್ಷಸರಿಂದ ಆಗುತ್ತಿದ್ದಂತಹ ಅನಾಹುತಗಳನ್ನು ಕುರಿತು ಬ್ರಹ್ಮದೇವನಿಗೆ ಹೇಳಲು ಭೂದೇವಿಯು ಅವನ ಬಳಿಗೆ ಹೋದಳು. ಭೂದೇವಿಯು ಒಂದು ಗೋವಿನ ರೂಪವನ್ನು ಧರಿಸಿ ಕಣ್ಣೀರಿಡುತ್ತಾ ಅವನ ಮುಂದೆ ನಿಂತಳು. ಅವಳಿಗೆ ತನ್ನ ಮಕ್ಕಳ ಸಾವಿನಿಂದ ದುಃಖವಾಗಿತ್ತು. ಬ್ರಹ್ಮದೇವನಲ್ಲಿ ಅನುಕಂಪವನ್ನು ಜಾಗೃತಗೊಳಿಸುವಂತೆ ಅಳುತ್ತಿದ್ದಳು. ಭೂಮಿಯು ವಿಪತ್ತಿನ ಸ್ಥಿತಿಯಲ್ಲಿ ಇರುವುದನ್ನು ವರ್ಣಿಸಿದಳು. ಇದನ್ನು ಕೇಳಿ ಬ್ರಹ್ಮನಿಗೆ ವ್ಯಾಕುಲವಾಯಿತು. ಅವನು ವಿಷ್ಣುವಿನ ನಿವಾಸವಾದ ಕ್ಷೀರಸಮುದ್ರಕ್ಕೆ ಹೊರಟನು. ಎಲ್ಲ ದೇವತೆಗಳು ಅವನೊಡನೆ ಹೋದರು. ಭೂದೇವಿಯು ಅವರನ್ನು ಹಿಂಬಾಲಿಸಿದಳು. ವಿಷ್ಣುವು ಹಿಂದೆ ವರಾಹಾವತಾರವನ್ನೆತ್ತಿ ಭೂಗ್ರಹವನ್ನು ರಕ್ಷಿಸಿದ್ದ. ಕ್ಷೀರಸಮುದ್ರದ ತೀರವನ್ನು ತಲುಪಿ ಬ್ರಹ್ಮದೇವನು ವಿಷ್ಣುವನ್ನು ಸುಪ್ರೀತಗೊಳಿಸಲು ಪ್ರಾರಂಭಿಸಿದನು. ವೈದಿಕ ಮಂತ್ರಗಳಲ್ಲಿ ಪುರುಷ ಸೂಕ್ತ ಎನ್ನುವುದು ಒಂದು ಬಗೆಯ ಪ್ರಾರ್ಥನೆ. ಸಾಮಾನ್ಯವಾಗಿ ದೇವತೆಗಳು ಪುರುಷ ಸೂಕ್ತವನ್ನು ಪಠಿಸುವ ಮೂಲಕ ದೇವೋತ್ತಮ ಪರಮಪುರುಷನಾದ ವಿಷ್ಣುವಿಗೆ ಪ್ರಣಾಮ ಮಾಡುತ್ತಾರೆ. ಪ್ರತಿಯೊಂದು ಗ್ರಹದ ಅಧಿದೇವತೆಯು ತನ್ನ ಗ್ರಹದಲ್ಲಿ ಯಾವ ರೀತಿಯಲ್ಲಾದರೂ ಪ್ರಕ್ಷುಬ್ಧತೆ ಉಂಟಾದಾಗ ವಿಶ್ವದ ಪರಮಪ್ರಭುವಾದ ಬ್ರಹ್ಮದೇವನನ್ನು ಕಾಣಬಹುದು ಎಂದು ಇಲ್ಲಿ ತಿಳಿದುಕೊಳ್ಳಬೇಕು. ಬ್ರಹ್ಮನು ನೇರವಾಗಿ ವಿಷ್ಣುವನ್ನು ಕಾಣುವಂತಿಲ್ಲ, ಆದರೆ ಕ್ಷೀರಸಾಗರದ ತೀರದಲ್ಲಿ ನಿಂತು ಕಾಣಬಹುದು. ಈ ವಿಶ್ವದಲ್ಲಿ ಶ್ವೇತದ್ವೀಪ ಎನ್ನುವ ಗ್ರಹವಿದೆ. ಅದರಲ್ಲಿ ಒಂದು ಕ್ಷೀರಸಾಗರವಿದೆ. ಈ ಗ್ರಹದಲ್ಲಿ ಉಪ್ಪು ನೀರಿನ ಸಮುದ್ರ ಇರುವಂತೆಯೇ ಇತರ ಬೇರೆ ಗ್ರಹಗಳಲ್ಲಿ ಬೇರೆ ಬೇರೆ ರೀತಿಯ ಸಮುದ್ರಗಳಿವೆ ಎಂದು ವೈದಿಕ ವಾಜ್ಮಯವು ಹೇಳುತ್ತದೆ. ಎಲ್ಲೋ ಒಂದು ಕಡೆ ಹಾಲಿನ ಸಮುದ್ರವಿದೆ, ಮತ್ತೊಂದು ಕಡೆ ತೈಲ ಸಾಗರವಿದೆ, ಇನ್ನೊಂದು ಕಡೆ ಮಧ್ಯದ ಸಾಗರವಿದೆ. ಹೀಗೆಯೇ ಬೇರೆ ಬೇರೆ ರೀತಿಯ ಸಮುದ್ರಗಳಿವೆ. ದೇವೋತ್ತಮ ಪರಮಪುರುಷನಾದ ಕ್ಷೀರೋದಕಶಾಹಿ ವಿಷ್ಣುವನ್ನು ಸುಪ್ರೀತಗೊಳಿಸಲು ಯಾವಾಗಲೂ ದೇವತೆಗಳು ಪಠಿಸುವ ಪ್ರಾರ್ಥನೆ ಪುರುಷ ಸೂಕ್ತ. ಅವನು ಕ್ಷೀರ ಸಮುದ್ರದ ಮೇಲೆ ಮಲಗಿರುವುದರಿಂದ ಅವನಿಗೆ ಕ್ಷೀರೋದಕಶಾಹಿ ವಿಷ್ಣು ಎಂದು ಹೆಸರು. ಈ ವಿಶ್ವದಲ್ಲಿ ಎಲ್ಲ ಅವತಾರಗಳು ಆಗುವುದು ಈ ದೇವೋತ್ತಮ ಪರಮಪುರುಷನಿಂದಲೇ. ದೇವತೆಗಳೆಲ್ಲರೂ ಪುರುಷ ಸೂಕ್ತವನ್ನು ಹೇಳಿ ದೇವೋತ್ತಮ ಪರಮಪುರುಷನಿಗೆ ಪ್ರಾರ್ಥನೆ ಮಾಡಿದರೂ ಉತ್ತರವೇನೂ ಬಂದಂತೆ ಕಾಣಲಿಲ್ಲ. ಬ್ರಹ್ಮದೇವನೇ ಧ್ಯಾನ ಮಾಡಿದನು. ವಿಷ್ಣುವಿನಿಂದ ಬ್ರಹ್ಮನಿಗೆ ಒಂದು ಸಂದೇಶವು ಸ್ಫುರಿಸಿತು. ಬ್ರಹ್ಮನು ಈ ಸಂದೇಶವನ್ನು ದೇವತೆಗಳಿಗೆಲ್ಲ ತಿಳಿಸಿದನು. ವೈದಿಕ ಜ್ಞಾನವನ್ನು ಪಡೆಯುವ ರೀತಿ ಇದೆ. ತನ್ನ ಹೃದಯದ ಮೂಲಕ ಬ್ರಹ್ಮನು ದೇವೋತ್ತಮ ಪರಮಪುರುಷನಿಂದ ಮೊದಲು ವೈದಿಕ ಜ್ಞಾನವನ್ನು ಪಡೆಯುತ್ತಾನೆ. ಶ್ರೀಮದ್ ಭಾಗವತದ ಪ್ರಾರಂಭದಲ್ಲಿ ಹೇಳಿರುವಂತೆ ತೇನೇ ಬ್ರಹ್ಮ ಹೃದ, ವೇದಗಳ ಅಪೌರುಷೇಯ ಜ್ಞಾನವನ್ನು ಹೃದಯದ ಮೂಲಕ ಬ್ರಹ್ಮನಿಗೆ ತಿಳಿಸಲಾಯಿತು. ಇದೇ ರೀತಿಯಲ್ಲಿ ಇಲ್ಲಿಯೂ ವಿಷ್ಣುವು ಕಳುಹಿದ ಸಂದೇಶವು ಬ್ರಹ್ಮನಿಗೆ ಅರ್ಥವಾಯಿತು. ಕೂಡಲೇ ಕಾರ್ಯತತ್ಪರರಾಗುವಂತೆ ಬ್ರಹ್ಮನು ಅದನ್ನು ದೇವತೆಗಳಿಗೆಲ್ಲ ತಿಳಿಸಿದ. ವಿಷ್ಣುವಿನ ಸಂದೇಶ ಇದು: ಶೀಘ್ರದಲ್ಲಿಯೇ ಪರಮಪ್ರಭುವು ತನ್ನ ಪರಮಶಕ್ತಿಗಳೊಡನೆ ಭೂಮಿಯಲ್ಲಿ ಕಾಣಿಸಿಕೊಳ್ಳುವನು. ರಾಕ್ಷಸರನ್ನು ಧ್ವಂಸ ಮಾಡಿ ಭಕ್ತರನ್ನು ಕಾಪಾಡುವ ತನ್ನ ಮಹತ್ಕಾರ್ಯಕ್ಕಾಗಿ ಆತನು ಭೂಮಿಯಲ್ಲಿ ಇರುವವರೆಗೆ ಆತನಿಗೆ ನೆರವಾಗಲು ದೇವತೆಗಳು ಅಲ್ಲಿಯೇ ಇರಬೇಕು. ಅವರೆಲ್ಲ ಕೂಡಲೇ ಯದುವಂಶದಲ್ಲಿ ಜನ್ಮ ತಾಳಬೇಕು. ಭಗವಂತನು ಸೂಕ್ತ ಕಾಲದಲ್ಲಿ ಅಲ್ಲಿ ಅವತರಿಸುವನು. ದೇವೋತ್ತಮ ಪರಮಪುರುಷನಾದ ಶ್ರೀಕೃಷ್ಣನೇ ವಸುದೇವನ ಮಗನಾಗಿ ದರ್ಶನವಿತ್ತನು. ಅವನ ಅವತಾರಕ್ಕೆ ಮೊದಲು ಪ್ರಭುವು ತನ್ನ ಮಹತ್ಕಾರ್ಯವನ್ನು ಸಾಧಿಸಲು ನೆರವಾಗುವುದಕ್ಕಾಗಿ ಎಲ್ಲ ದೇವತೆಗಳು ಅವರ ಪತ್ನಿಯರು ಕಾಣಿಸಿಕೊಂಡರು. ಇಲ್ಲಿ ಬಳಸಿರುವ ಶಬ್ದ ತತ್ಪ್ರಿಯಾರ್ಥಂ, ಅಂದರೆ ಪ್ರಭುವನ್ನು ಸಂತೋಷಗೊಳಿಸಲು ದೇವತೆಗಳು ಭೂಮಿಯಲ್ಲಿ ಜನ್ಮ ತಾಳಬೇಕು. ಇದನ್ನೇ ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ಭಗವಂತನ ತೃಪ್ತಿಗಾಗಿಯೇ ಬದುಕುವ ಯಾವುದೇ ಜೀವಿಯು ದೇವತೆಯೇ. ತನ್ನ ಲಕ್ಷಾಂತರ ಹೆಡೆಗಳನ್ನು ಚಾಚಿ ವಿಶ್ವದ ಗ್ರಹಗಳಿಗೆ ಆಧಾರನಾಗಿರುವ ಮತ್ತು ಶ್ರೀಕೃಷ್ಣನ ಪೂರ್ಣಾಂಶನಾದ ಅನಂತನು ಭಗವಂತನ ಅವತಾರಕ್ಕೆ ಮೊದಲು ಭೂಮಿಯಲ್ಲಿ ಕಾಣಿಸಿಕೊಳ್ಳುವನೆಂದು ದೇವತೆಗಳಿಗೆ ತಿಳಿಸಲಾಯಿತು. ಬದ್ಧ ಆತ್ಮಗಳನ್ನೆಲ್ಲ ಆಕರ್ಷಿಸುವ ಭಗವಂತನ ಬಹಿರಂಗ ಶಕ್ತಿಯಾದ ಮಾಯೆಯು ಪರಮಪ್ರಭುವಿನ ಉದ್ದೇಶದ ಸಾಧನೆಗಾಗಿ ಕಾಣಿಸಿಕೊಳ್ಳುವುದಾಗಿಯೂ ದೇವತೆಗಳಿಗೆ ತಿಳಿಸಲಾಯಿತು. ದೇವತೆಗಳಿಗೆ ಕರ್ತವ್ಯವನ್ನು ತಿಳಿಸಿ ಅವರನ್ನೂ ಭೂದೇವಿಯನ್ನೂ ಸಾಂತ್ವನಗೊಳಿಸಿ ಎಲ್ಲ ಪ್ರಜಾಪತಿಗಳ ಜನಕನಾದ ಬ್ರಹ್ಮನು ಬ್ರಹ್ಮಲೋಕ ಎಂಬ ಹೆಸರಿನ ತನ್ನ ಲೋಕಕ್ಕೆ ಹೋದನು. ಎಲ್ಲ ಭೌತಿಕ ಗ್ರಹಗಳಲ್ಲಿ ಅದೇ ಅತ್ಯುನ್ನತವಾದದ್ದು. ಯದುವಂಶದ ನಾಯಕ ಶೂರಸೇನ ಎನ್ನುವ ರಾಜನು
ಮಥುರಾ ಜಿಲ್ಲೆಯನ್ನು, ಶೂರಸೇನ ಜಿಲ್ಲೆಯನ್ನು ಆಳುತ್ತಿದ್ದನು. ಅರಸ ಶೂರಸೇನನ ಆಳ್ವಿಕೆಯಿಂದಾಗಿ ಮಥುರೆಯು ಯಾದವ ಕುಲದ ಎಲ್ಲ ಅರಸರ ರಾಜಧಾನಿಯಾಯಿತು. ಏಕೆಂದರೆ ಯಾದವರದು ದೈವಭಕ್ತರ ವಂಶ. ಶೂರಸೇನನ ಮಗ ವಸುದೇವನು ದೇವಕಿಯನ್ನು ಮದುವೆಯಾದ ನಂತರ ಒಮ್ಮೆ ನವವಧುವಿನೊಂದಿಗೆ ರಥದಲ್ಲಿ ಮನೆಗೆ ಹೋಗುತ್ತಿದ್ದ. ದೇವಕಿಯ ತಂದೆ ದೇವಕ. ಅವನಿಗೆ ಮಗಳಲ್ಲಿ ಬಹುಪ್ರೀತಿ. ಆದುದರಿಂದ ಸಾಕಷ್ಟು ವರದಕ್ಷಿಣೆಗಳನ್ನು ಕೊಟ್ಟಿದ್ದ. ಚಿನ್ನದಿಂದ ಅಲಂಕರಿಸಿದ 100 ರಥಗಳನ್ನು ಕೊಟ್ಟಿದ್ದ. ಉಗ್ರಸೇನನ ಮಗ ಕಂಸನು ತನ್ನ ತಂಗಿ ದೇವಕಿಗೆ ಸಂತೋಷವಾಗಲೆಂದು ತಾನೇ ವಸುದೇವನ ರಥಕ್ಕೆ ಸಾರಥಿಯಾಗಿದ್ದ. ವೇದಕಾಲದ ನಾಗರಿಕತೆಯ ಪದ್ಧತಿಯಂತೆ ಹುಡುಗಿಗೆ ಮದುವೆಯಾದಾಗ ಅವಳ ಸೋದರನು ತನ್ನ ಸೋದರಿಯನ್ನು, ಭಾವನನ್ನು ಅವರ ಮನೆಗೆ ಕರೆದೊಯ್ಯುತ್ತಾನೆ. ವಧುವಿಗೆ ತನ್ನ ತವರಿನ ಅಗಲಿಕೆಯಿಂದ ತೀವ್ರ ದುಃಖವಾಗಬಹುದಾದ್ದರಿಂದ ಅವಳು ಪತಿಗ್ರಹವನ್ನು ಸೇರುವವರೆಗೆ ಸೋದರನು ಅವಳೊಂದಿಗೆ ಹೋಗುತ್ತಾನೆ. ವಧೂವರರು ರಥದಲ್ಲಿ ಕುಳಿತು ಸಾಗುತ್ತಿರುವಾಗ ಈ ಶುಭಗಳಿಗೆಯನ್ನು ಸೂಚಿಸಲು ವಿಧ ವಿಧವಾದ ಸಂಗೀತವಾದ್ಯಗಳನ್ನು ನುಡಿಸುತ್ತಿದ್ದರು. ಇವೆಲ್ಲವುಗಳೂ ಸೇರಿ ಮಧುರವಾದ ಸಂಗೀತ ಮೇಳವಾಗುತ್ತಿತ್ತು. ತುಂಬ ಹರ್ಷದಿಂದ ಮೆರವಣಿಗೆಯು ಸಾಗುತ್ತಿತ್ತು. ಕಂಸನು ರಥವನ್ನು ನಡೆಸುತ್ತಿದ್ದಂತೆ ಇದ್ದಕ್ಕಿದ್ದಂತೆ ಅಶರೀರವಾಣಿಯೊಂದರಿಂದ ಆಕಾಶವು ಕಂಪಿಸಿತು. ಆ ಧ್ವನಿಯು ಮುಖ್ಯವಾಗಿ ಕಂಸನಿಗೆ ಹೀಗೆ ಹೇಳಿತು: ಕಂಸ, ನೀನೊಬ್ಬ ಮೂರ್ಖ. ನೀನು ನಿನ್ನ ತಂಗಿ ಮತ್ತು ಭಾವನವರ ರಥವನ್ನು ನಡೆಸುತ್ತಿದ್ದೀಯೆ. ಆದರೆ ನಿನ್ನ ತಂಗಿಯ 8ನೆಯ ಮಗುವು ನಿನ್ನನ್ನು ಕೊಲ್ಲುತ್ತದೆ ಎಂದು ನಿನಗೆ ತಿಳಿಯದು. ಕಂಸನು ಭೋಜವಂಶದ ಉಗ್ರಸೇನನ ಮಗ. ಭೋಜವಂಶದ ಎಲ್ಲ ರಾಜರಲ್ಲಿ ಅತ್ಯಂತ ರಾಕ್ಷಸ ಸ್ವಭಾವದವನು ಕಂಸ ಎಂದು ಹೇಳುತ್ತಿದ್ದರು. ಆಕಾಶದಿಂದ ಈ ಭವಿಷ್ಯವನ್ನು ಕೇಳುತ್ತಲೇ ಕಂಸನು ದೇವಕಿಯ ಕೂದಲನ್ನು ಹಿಡಿದು ತನ್ನ ಕತ್ತಿಯಿಂದ ಅವಳನ್ನು ಕೊಲ್ಲುವುದರಲ್ಲಿದ್ದನು. ಕಂಸನ ನಡತೆಯಿಂದ ವಸುದೇವನು ಚಕಿತನಾದನು. ಕ್ರೂರಿಯೂ ನಾಚಿಕೆಗೆಟ್ಟವನೂ ಆದ ತನ್ನ ಭಾವಮೈದುನನನ್ನು ಸಮಾಧಾನಗೊಳಿಸಲು ನಿವೇದನೆಯಿಂದ ಮತ್ತು ಸಾಕ್ಷ್ಯಾಧಾರಗಳೊಡನೆ ಹೀಗೆ ಹೇಳಿದನು: ಪ್ರೀತಿಯ ಭಾವಮೈದುನನಾದ ಕಂಸ, ನೀನು ಭೋಜವಂಶದ ಅತ್ಯಂತ ಪ್ರಖ್ಯಾತನಾದ ಅರಸ. ನೀನು ಅತ್ಯಂತ ಶ್ರೇಷ್ಠ ಯೋಧ ಮತ್ತು ಅತ್ಯಂತ ಪರಾಕ್ರಮಿಯಾದ ಅರಸ ಎಂದು ಜನರಿಗೆ ತಿಳಿದಿದೆ. ನಿನ್ನ ತಂಗಿಯಾದವಳನ್ನು ಅವಳ ಮದುವೆಯ ಇಂತಹ ಶುಭ ಸಮಯದಲ್ಲಿ ಕೊಲ್ಲಲು ಎಳಸುವಷ್ಟು ರೋಷವು ನಿನಗೇಕೆ ಬಂದಿದೆ? ನಿನಗೆ ಸಾವೆಂದರೆ ಇಷ್ಟು ಭಯವೇಕೆ? ನೀನು ಹುಟ್ಟುವಾಗಲೇ ನಿನ್ನ ಸಾವೂ ಹುಟ್ಟಿದೆ. ನೀನು ಹುಟ್ಟಿದ ದಿನದಿಂದಲೇ ಸಾಯಲು ಪ್ರಾರಂಭಿಸಿದೆ. ನಿನಗೀಗ 25 ವರ್ಷ ವಯಸ್ಸು ಎಂದುಕೊಂಡರೆ ನೀನು ಆಗಲೇ 25 ವರ್ಷ ಕಾಲ ಸತ್ತಿದ್ದೀಯೆ ಎಂದೇ ಅರ್ಥ. ಪ್ರತಿಕ್ಷಣವೂ ನೀನು ಸಾಯುತ್ತಿದ್ದೀಯೆ. ಆದುದರಿಂದ ಸಾವಿಗೆ ನೀನು ಇಷ್ಟೊಂದು ಭಯಪಡುವುದೇಕೆ? ನೀನು ಇಂದೇ ಸಾಯಬಹುದು, ಇನ್ನು 100 ವರ್ಷಗಳ ನಂತರ ಸಾಯಬಹುದು. ಆದರೆ ಸಾವು ತಪ್ಪಿದ್ದಲ್ಲ. ನಿನಗೆ ಇಷ್ಟೊಂದು ಹೆದರಿಕೆ ಏಕೆ? ವಾಸ್ತವವಾಗಿ ಸಾವೆಂದರೆ ಈಗಿನ ಶರೀರದ ನಾಶ. ಈಗಿನ ದೇಹವು ಕೆಲಸ ಮಾಡುವುದನ್ನು ನಿಲ್ಲಿಸಿ ಪಂಚಭೂತಗಳಲ್ಲಿ ಸೇರುತ್ತದೆ. ಒಳಗಿರುವ ಜೀವಾತ್ಮನು ಈ ಜನ್ಮದಲ್ಲಿನ ತನ್ನ ಕರ್ಮಗಳ ಫಲಕ್ಕೆ ಅನುಗುಣವಾಗಿ ಇನ್ನೊಂದು ದೇಹವನ್ನು ಸ್ವೀಕರಿಸುತ್ತಾನೆ. ಮನುಷ್ಯನು ನಡೆಯುವಾಗ ಒಂದು ಪಾದವನ್ನು ಮುಂದೆ ಇಟ್ಟು ತನ್ನ ಪಾದವು ಭದ್ರವಾದ ನೆಲದ ಮೇಲಿದೆ ಎಂದು ಖಚಿತವಾಗುತ್ತಲೇ ಇನ್ನೊಂದು ಪಾದವನ್ನು ಎತ್ತಿ ಇಡುವಂತೆಯೇ ಇದು. ಇದೇ ರೀತಿಯಲ್ಲಿ ದೇಹವು ಬದಲಾಗುತ್ತಿರುತ್ತದೆ. ಆತ್ಮನು ದೇಹದಿಂದ ದೇಹಕ್ಕೆ ಸಾಗುತ್ತಿರುತ್ತದೆ. ಗಿಡಗಳಲ್ಲಿನ ಹುಳಗಳು ಎಷ್ಟು ಎಚ್ಚರಿಕೆಯಿಂದ ಒಂದು ಸಣ್ಣ ಕೊಂಬೆಯಿಂದ ಇನ್ನೊಂದಕ್ಕೆ ಸಾಗುತ್ತವೆ ನೋಡು. ಹೀಗೆಯೇ ಅವನ ಮೇಲಿನ ಯಜಮಾನರು ಅವನ ಮುಂದಿನ ಶರೀರವು ಯಾವುದು ಎಂದು ನಿರ್ಧರಿಸುತ್ತಲೇ ಜೀವಾತ್ಮನು ತನ್ನ ದೇಹವನ್ನು ಬದಲಾಯಿಸುತ್ತಾನೆ. ಜೀವಾತ್ಮನು ಈ ಭೌತಿಕ ಜಗತ್ತಿನಲ್ಲಿ ಬದ್ಧನಾಗಿರುವವರೆಗೆ ಅವನು ಒಂದಾದ ನಂತರ ಮತ್ತೊಂದು ದೇಹದಲ್ಲಿ ವಾಸಿಸಬೇಕು. ಅವನ ಈ ಜನ್ಮದ ಕರ್ಮಗಳು ಮತ್ತು ಫಲಗಳಿಗೆ ಅನುಗುಣವಾಗಿ ಪ್ರಕೃತಿಯ ನಿಯಮಗಳು ಅವನ ಮುಂದಿನ ದೇಹವನ್ನು ನೀಡುತ್ತವೆ. ಈ ದೇಹವು ನಾವು ಮತ್ತೆ ಮತ್ತೆ ಕನಸುಗಳಲ್ಲಿ ನೋಡುವ ದೇಹಗಳಲ್ಲಿ ಒಂದು ಅಷ್ಟೇ. ನಿದ್ರೆಯಲ್ಲಿ ಕನಸು ಕಾಣುವಾಗ ಮನಸ್ಸಿನ ಚಟುವಟಿಕೆಗಳಿಗೆ ಅನುಗುಣವಾಗಿ ನಾವು ಎಷ್ಟೋ ದೇಹಗಳನ್ನು ಸೃಷ್ಟಿಸುತ್ತೇವೆ. ನಾವು ಬಂಗಾರವನ್ನು ಕಂಡಿದ್ದೇವೆ, ಪರ್ವತವನ್ನು ಕಂಡಿದ್ದೇವೆ. ಎರಡನ್ನೂ ಸೇರಿಸಿ ಕನಸಿನಲ್ಲಿ ಬಂಗಾರದ ಪರ್ವತವನ್ನು ಕಾಣುತ್ತೇವೆ. ಆಕಾಶದಲ್ಲಿ ಹಾರುತ್ತಿರುವ ದೇಹವು ನಮಗಿರುವುದನ್ನು ಹಲವೊಮ್ಮೆ ಕನಸಿನಲ್ಲಿ ಕಾಣುತ್ತೇವೆ. ಆಗ ನಮ್ಮ ಈಗಿನ ದೇಹವನ್ನು ಸಂಪೂರ್ಣವಾಗಿ ಮರೆತೇ ಬಿಡುತ್ತೇವೆ. ಹೀಗೆಯೇ ದೇಹಗಳು ಬದಲಾಗುತ್ತಿರುತ್ತವೆ. ಒಂದು ದೇಹದಲ್ಲಿದ್ದಾಗ ಹಿಂದಿನ ದೇಹಗಳನ್ನು ಮರೆತು ಬಿಡುತ್ತೇವೆ. ಕನಸಿನಲ್ಲಿ ನಾವು ನಾನಾ ಬಗೆಯ ಹೊಸ ದೇಹಗಳ ಸಂಪರ್ಕ ಮಾಡುತ್ತೇವೆ. ಆದರೆ ಎಚ್ಚರಿಕೆಯಾದಾಗ ಅವನ್ನು ಮರೆತು ಬಿಡುತ್ತೇವೆ. ಈ ಭೌತಿಕ ದೇಹಗಳನ್ನು ವಾಸ್ತವವಾಗಿ ನಮ್ಮ ಮನಸ್ಸು ಸೃಷ್ಟಿಸುತ್ತದೆ. ಆದರೆ ಈ ಕ್ಷಣದಲ್ಲಿ ನಮಗೆ ಹಿಂದಿನ ದೇಹಗಳ ನೆನಪು ಇರುವುದಿಲ್ಲ.
ವಸುದೇವನು ಕಂಸನಿಗೆ ನೀಡಿದ ಉಪದೇಶದ ಮುಂದುವರಿದ ಭಾಗವನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.